ಎಜೆ ನ್ಯೂಸ್ಗೆ ಸ್ವಾಗತ. 5 ವರ್ಷ ಮಸೀದಿಯಲ್ಲಿ ಸೇವೆ ಸಲ್ಲಿಸಿ ಊರಿಗೆ ಹೊರಟ ನಗರದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಆದಂತಹ ಮುಫ್ತಿ ಫಹೀಮ್ ಮುದ್ದಿನ ಖಾದ್ರಿ ಅವರು ಸುಮಾರು 5 ವರ್ಷಗಳಿಂದ ಮಸೀದಿಯಲ್ಲಿ ಸೇವೆ ಸಲ್ಲಿಸಿ ತಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಇರುವ ಕಾರಣ ಇಂದು ತಮ್ಮ ಸ್ವಂತ ಊರಾದ ಮುರಾದಾಬಾದ್ ಉತ್ತರ ಪ್ರದೇಶಕ್ಕೆ ಹಿಂತಿರುಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರನ್ನ ರೈಲು ನಿಲ್ದಾಣಕ್ಕೆ ಬಿಡಲು ಆಗಮಿಸಿದ್ರು ಹಾಗೂ ಅವರ ಪತ್ನಿಯೂ ಕೂಡ ಮನೆಯಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಇದ್ರು. ಆದ ಕಾರಣ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅವರನ್ನ ಬೀಳ್ಕೊಡಲು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನಮ್ಮ ಊರನ್ನ ಬಿಟ್ಟು ಹೋಗಬೇಡಿ ಅಂತ ಹೇಳಿ ದುಃಖ ಸಹಿಸಲಾಗದೆ ಕಣ್ಣೀರು ಹಾಕಿದ್ದಾರೆ. ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಆದ ಎಂ ಸಮೀವುಲ್ಲಾ ಹಾಗೂ ಬಿಜೆಪಿಯ ಯುವ ಮುಖಂಡ ತೇಜಸ್ ಆಗಮಿಸಿ ಗುರುಗಳನ್ನ ಸನ್ಮಾನಿಸಿ ಆದಷ್ಟು ಬೇಗ ಮತ್ತೆ ನಮ್ಮ ನಗರಕ್ಕೆ ಆಗಮಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿಗಳು ಆದ ರಿಯಾಜ್ ಖಾನ್ ಅವರು ಮಾತನಾಡಿ, ಗುರುಗಳು ನಮ್ಮ ಮಸೀದಿಯಲ್ಲಿ ಸುಮಾರು 5 ವರ್ಷಗಳಿಂದ ಒಳ್ಳೆಯ ಸೇವೆಯನ್ನ ಸಲ್ಲಿಸಿ ಎಲ್ಲರ ಜೊತೆ ಸ್ನೇಹ ಸಂಬಂಧವನ್ನ ಇಟ್ಟುಕೊಂಡು ಪ್ರೀತಿ ವಾತ್ಸಲ್ಯದಿಂದ ಇದ್ರು ಹಾಗೂ ಇವರ ಪತ್ನಿಯೂ ಕೂಡ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ತಮ್ಮ ಮನೆಯಲ್ಲಿ ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ಎಂದು ಇವರು ತಮ್ಮ ಊರಿಗೆ ಹಿಂತಿರುಗುತ್ತಿರುವುದು ದುಃಖದ ವಿಷಯವಾಗಿದೆ ಎಂದರು. ನಮ್ಮ ಅಸಿಕೆರೆ ಜಾಮಿಯಾ ಮಸೀದಿಯ ಗುರುಗಳಾದ ಫೈಬುದ್ದೀನ್ ಖಾದ್ರಿ ಅವರು ನಮ್ಮನ್ನು ಅಗಲಿ ನಮ್ಮ ಊರಿಗೆ ಹೋಗುತ್ತಿದ್ದಾರೆ. ಅವರ ಒಂದು ಕಾರಣಗಳಿಂದಾಗಿ ಅವರು ತಮ್ಮ ಊರನ್ನು ಅವರು ನಮಗೆಲ್ಲ ಭಾಳ ಒಂದು ದುಃಖದ ವಾತಾವರಣ ಹಾಗೂ ದುಃಖದ ವಿಷಯ ಅಂತಲೇ ಹೇಳಬೇಕು. ಸುಮಾರು ನಮ್ಮ ಜೊತೆ ಅವರು 4 ವರ್ಷಗಳ ಕಾಲ ನಮ್ಮ ಈ ಜಾಮಿಯಾ ಮಸೀದಿಯಲ್ಲಿ ಸೇವೆ ಸಲ್ಲಿಸಿ ಇಲ್ಲಿ ಎಲ್ಲ ಜನಾಂಗದವರ ಪ್ರೀತಿ ವಿಶ್ವಾಸವನ್ನು ಗಳಿಸುತ್ತಿದ್ದರು. ಅವರು ಮಾತ್ರವಲ್ಲ, ಇವರ ಮಡದಿ ಕೂಡ ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇದರಿಂದ ಭಾಳಷ್ಟು ಅರ್ಸಿಕೆರೆ ಹೆಣ್ಣು ಮಕ್ಕಳು ಭಾಳಷ್ಟು ಜನ ಒಂದು ದೀನು ಕಲಿಯಲಿಕ್ಕೆ ಭಾಳ ಅನುಕೂಲ ಆಯಿತು. ನಾವು ಕೂಡ ಇವರಿಂದ ಭಾಳಷ್ಟು ದೀನು ಕಲಿತೇವೆ. ಇದು ಎಲ್ಲರಿಗೂ ಒಂಥರ ಭಾಳ ದುಃಖದ ವಿಷಯ. ನಾವು ಖಂಡಿತ ಅವರನ್ನು ಬೀಳ್ಕೊಡಲು ಇಷ್ಟಪಡುತ್ತಿಲ್ಲ, ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಹೋಗಬೇಕಾಗಿದೆ. ಅವರ ತಾಯಿಯ ಆರೋಗ್ಯದ ಕಾರಣದಿಂದ ಅವರು ಹೋಗುತ್ತಿದ್ದಾರೆ. ಅಲ್ಲಾಹನು ಅವರ ತಾಯಿಯ ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎಂದು ನಾವು ಎಲ್ಲರೂ ಪ್ರಾರ್ಥಿಸುತ್ತೇವೆ. ಹಾಗೆಯೇ ನಾವು ಮುಂದೆ ಕೂಡ ತಾಯಿಯ ಆರೋಗ್ಯವೆಲ್ಲ ಸರಿಯಾದ ಮೇಲೆ ಮತ್ತೆ ಅವರು ಇದೇ ಊರಿಗೆ ಬಂದು ಮತ್ತೆ ಇದೇ ಮಸೀದಿಯಲ್ಲಿ ಸೇವೆ ಸಲ್ಲಿಸಿದೆ ಎಂದು ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ಲ ನಮ್ಮ ಮುಸ್ಲಿಂ ಜನಾಂಗದವರಿಂದ ನಾವು ಅಲ್ಲಾಹನಲ್ಲಿ ಇದೇ ಬೇಡಿಕೆಯನ್ನು ನಾವು ಇಡುತ್ತಿದ್ದೇವೆ. ಹಾಗೂ ಅವರ ಪತ್ನಿಯೂ ಕೂಡ ಭಾಳಷ್ಟು ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೂ ನ್ಯಾಯಮಾನದ ಅಲ್ಲಾಹನು ಅವ್ರಿಗೂ ಕೂಡ ಇದರ ಒಂದು ಅಜರ್ ಕೊಡಲಿ ಎಂದು ಹೇಳಿಕೊಳ್ತೇನೆ. ಅವರು ಕೂಡ ಮುಂದೆ ನಮ್ಮ ಗುರುಗಳ ಜೊತೆ ಬಂದು ಊರಿನಲ್ಲಿ ಮತ್ತೆ ನೆಲೆಸಿ. ಈ ಸಂದರ್ಭದಲ್ಲಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗುರುಗಳನ್ನ ಸನ್ಮಾನಿಸಿದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.